ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ. ಶ್ರೀ ವಿಷ್ಣು ಪುರಾಣ ಭಾಗ 1 ಮೈತ್ರೇಯ ಪರಾಶರರ ಸಂವಾದ. ಶ್ಲೋಕ: ನಾರಾಯಣಂ ನಮಸ್ಕೃತ್ಯಂ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪರಾಶರ ಮಹರ್ಷಿಯು ಶ್ರೀ ವಿಷ್ಣು ಪುರಾಣವನ್ನು ಪ್ರವಚನ ಮಾಡುವುದಕ್ಕೂ ಮುನ್ನ ನಾರಾಯಣನಿಗೂ ಹಿರಿಯರಿಗೂ ನಮಸ್ಕರಿಸುತ್ತಾ ಈ ರೀತಿ ಆರಂಭಿಸಿದನು. ಪರಮಾತ್ಮ ಸ್ವರೂಪನಾದ ಶ್ರೀಮನ್ನಾರಾಯಣನಿಗೂ ನರಮಾನವರಲ್ಲಿ ಶ್ರೇಷ್ಠನಾದ ನರನಿಗೂ ಸಕಲ ವಿದ್ಯೆಗಳಿಗೂ ಮೂಲ ಕಾರಣವಾದ ವಾಗ್ದೇವಿಗೂ ಸಮಸ್ತ ಪುರಾಣ ಇತಿಹಾಸ ವಾಜ್ಞಯ ಉಪದೇಶಕನಾದ ವ್ಯಾಸ ಮಹರ್ಷಿಗೂ ನಮಸ್ಕರಿಸಿ ಜಯಂ ಎಂಬ ಅಷ್ಟಾದಶ ಪುರಾಣಗಳಲ್ಲಿ ಒಂದಾದ ಈ ವಿಷ್ಣು ಪುರಾಣ ಪ್ರವಚನೆಯನ್ನು ಮಾಡುತ್ತಿದ್ದೇನೆ. ಶ್ರೀ ವಿಷ್ಣುವಿನ ವರಪ್ರಸಾದದಿಂದ ನೆಲೆಸಿ ಪ್ರಸಿದ್ಧಿಯಾಗಿರುವ ಪವಿತ್ರ ಪ್ರಾಂತ್ಯ ನೈಮಿಷಾರಣ್ಯ. ಹಿಂದೆ ಚತುರ್ಮುಖ ಬ್ರಹ್ಮನ ಮುಖಪದ್ಮದಿಂದ ಹೊರಬಂದ ಮಂತ್ರ ಸಂಹಿತೆಗಳನ್ನು ಮಧು ಕೈಟಭರು ಅಪಹರಿಸಿದಾಗ ನಾಶವಾಗಿರುವ ವೇದಗಳಲ್ಲಿ ಉಳಿದಿರುವ 4 ವೇದಗಳನ್ನು ಮತ್ತೆ ವಿಷಯಗಳಿಗನುಗುಣವಾಗಿ ವಿಭಜನೆ ಮಾಡಿ ವೇದವ್ಯಾಸರೆಂದು ಕೀರ್ತಿಯನ್ನು ಪಡೆದ ಶ್ರೀಕೃಷ್ಣ ದ್ವೈಪಾಯನರ ಹೆತ್ತ ತಂದೆಯಾದ ಪರಾಶರ ಮಹರ್ಷಿ ಉಪದೇಶಿಸಿದ ಶ್ರೀ ವಿಷ್ಣು ಪುರಾಣದಲ್ಲಿನ ಪುಣ್ಯಕ್ಷೇತ್ರ ಈ ನೈಮಿಷಾರಣ್ಯ ಪ್ರದೇಶ. ಆ ನೈಮಿಷಾರಣ್ಯ ತಪೋಭೂಮಿಯಲ್ಲಿ ಪರಾಶರ ಮಹರ್ಷಿಗಳು ಮೈತ್ರೇಯನಿಗೆ ಸಕಲ ವೇದಶಾಸ್ತ್ರಗಳೆಲ್ಲವನ್ನು ಸಂಕ್ಷಿಪ್ತವಾಗಿ ಬೋಧಿಸಿ ಸದ್ವಿವೇಕವನ್ನು ಪ್ರಸಾದಿಸಿದರು. ಆತನ ಕರುಣೆಯಿಂದ ಮೈತ್ರೇಯನು ಜ್ಞಾನಸಂಪನ್ನನಾಗಿ ಉತ್ತಮ ಶ್ಲೋಕಕರ್ತನಾದನು. ಒಮ್ಮೆ ಮೈತ್ರೇಯ ಮಹರ್ಷಿಗಳು ಪ್ರಭಾತ ಸಮಯದಲ್ಲಿ ಕಾಲಕೃತ್ಯಗಳನ್ನು ಮುಗಿಸಿ ಸುಖಾಸೀನನಾಗಿ ಆಚಾರ್ಯರಿಗೆ ವಂದಿಸಿ ಅವರ ಮನಸ್ಸನ್ನು ಪ್ರಸನ್ನ ಮಾಡಿಕೊಂಡು ತನ್ನಲ್ಲಿನ ಸಂದೇಹಗಳನ್ನು ಅವರಿಗೆ ತಿಳಿಯಪಡಿಸಿ ಅವುಗಳಿಗೆ ಪರಿಹಾರವನ್ನು ಸೂಚಿಸುವಂತೆ ಪರಾಶರರನ್ನು ಬೇಡಿದನು. ಮೈತ್ರೇಯನು, ಗುರುಗಳೇ, ನೀವು ದಯತೋರಿ ನನಗೆ ಅನುಗ್ರಹಿಸಿದ ವಿದ್ಯೆಗಳನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಅವುಗಳ ಸಾರವನ್ನು ಗ್ರಹಿಸಿದ್ದೇನೆ. ಅನಂತ ಜ್ಞಾನ ಸಂಪನ್ನನಾದ ಪರಮಾತ್ಮನು ಸಾಕಾರನಾಗಿ ಅನೇಕ ನಾಮರೂಪಗಳಲ್ಲಿ ಗೋಚರಿಸುತ್ತಿದ್ದಾನೆ. ಅವರಲ್ಲಿ ಯಾರಿಂದ ಸರ್ವಲೋಕಗಳು ಪ್ರವರ್ತಿಸುತ್ತಿವೆ, ಯಾರು ದೇವೇಂದ್ರಾದಿಗಳಿಗೂ ಸಹ ನಾಯಕಸ್ಥಾನನಾಗಿದ್ದಾನೆ, ಯಾರನ್ನು ಸೇವಿಸಿ ಉಪಾಸನೆ ಮಾಡಿ ಭಕ್ತರು ತಮ್ಮ ಅಭೀಷ್ಟಗಳನ್ನು ನೆರವೇರಿಸಿಕೊಳ್ಳುತ್ತಿದ್ದಾರೆ, ಯಾರ ಮಹಿಮೆಯನ್ನು ಕೊಂಡಾಡಿದರೆ ಇಹಪರ ಸುಖಗಳು ಸುಲಭವಾಗಿ ಉಂಟಾಗುತ್ತವೆ, ಸಕಲ ಚರಾಚರ ಭೂತ ಪ್ರಪಂಚ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾರು, ಅನೇಕ ಗ್ರಂಥಗಳಲ್ಲಿ ಅನೇಕ ರೀತಿಗಳಲ್ಲಿ ಕಾಣಿಸುವ ಈ ಸಂದೇಹಗಳಿಗೆ ಯಾವ ರೀತಿಯಾಗಿ ಉತ್ತರಗಳನ್ನು ಸಮನ್ವಯಿಸಿಕೊಳ್ಳಬೇಕು, ಪೃಥ್ವಿಯಾದಿ ಪಂಚಭೂತಗಳಿಗೂ ಕಾರಣವೇನು, ಸಪ್ತಸಾಗರಗಳು ಸಪ್ತದ್ವೀಪಗಳು ಕುಲಪರ್ವತಗಳು ಎಷ್ಟು ವಿಸ್ತಾರವನ್ನು ಹೊಂದಿವೆ, ಗ್ರಹ ತಾರೆಗಳ ಸಂಚಾರ ಕ್ರಮ, ದೇವಾಸುರರ ಜನನ, ಮನ್ವಂತರಗಳು, ಯುಗಗಳು, ಕಲ್ಪಗಳು ಇತ್ಯಾದಿಗಳ ಕಾಲಗಣನೆಯು ಯಾವ ರೀತಿಯಾಗಿ ಸಂಭವಿಸಿತು, ಯುಗ ಧರ್ಮಗಳೆಂದರೇನು, ಆ ಯುಗಗಳ ಅಧಿಪತಿಗಳು ಯಾರು, ವೇದಶಾಸ್ತ್ರದಲ್ಲಿ ಯುಗಗಳ ಪ್ರಮಾಣವೆಷ್ಟು, ವರ್ಣಾಶ್ರಮಗಳು ಬ್ರಹ್ಮಚರ್ಯಗಳೆಂದರೇನು. ಗುರುಗಳೇ, ನನ್ನ ಮನಸ್ಸಿನಲ್ಲಿ ಉಂಟಾಗಿರುವ ಸಂಶಯಗಳನ್ನು ತಾವು ದಯತೋರಿ ನಿವೃತ್ತಿಗೊಳಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂದನು. ಮೈತ್ರೇಯನ ಪ್ರಶ್ನೆಗಳನ್ನು ಸಾವಧಾನವಾಗಿ ಆಲಿಸಿದ ಪರಾಶರ ಮಹರ್ಷಿಗಳು ತಮ್ಮ ಶಿಷ್ಯನ ಮನಸ್ಸಿನಲ್ಲಿ ಉಂಟಾದ ಸಂದೇಹಗಳು ಗುರು ಶಿಕ್ಷಣವಿಲ್ಲದ ಸಾಮಾನ್ಯರಿಗೂ ತಪ್ಪದೇ ಉಂಟಾಗುತ್ತವೆಂದು, ಅಷ್ಟೇ ಅಲ್ಲದೆ ಮೈತ್ರೇಯನು ತನ್ನ ಸ್ವಂತ ಅನುಭವದಲ್ಲಿ ಗೋಚರಿಸಿದ ಧರ್ಮ ಸೂಕ್ಷ್ಮಗಳನ್ನು ವಿಶದೀಕರಿಸುವಂತೆ ಬೇಡುತ್ತಿದ್ದಾನೆಂದು ಗ್ರಹಿಸಿದರು. ನಂತರ ಪರಾಶರರು ಪ್ರಸನ್ನ ಚಿತ್ತದಿಂದ ತನ್ನ ಮನಸ್ಸನ್ನು ಪರಮಾತ್ಮನಲ್ಲಿ ಕೇಂದ್ರೀಕರಿಸಿ ಶ್ರೀ ಮಹಾವಿಷ್ಣುವನ್ನು ಭಕ್ತಿಯಿಂದ ಸ್ಮರಿಸಿದರು. ಪರಾಶರರು, ಮೈತ್ರೇಯ, ನೀನು ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಹೇಳುತ್ತೇನೆ ಕೇಳು. ನಾನು ಶಿಶುವಾಗಿದ್ದಾಗಲೇ ತ್ರಿಲೋಕಗಳಿಗೂ ಅಧಿಪತಿಯಾದ ಆರಾಧ್ಯನಾದ ಪುಲಸ್ತ್ಯ ಬ್ರಹ್ಮನು ಸಾಕ್ಷಾತ್ಕರಿಸಿ ಸಂತೋಷದಿಂದ ಮಾತನಾಡಿಸಿ ಬ್ರಹ್ಮವಿದ್ಯೆಯನ್ನು ಕಥಾರೂಪದಲ್ಲಿ ನಿರೂಪಿಸುವ 18 ಪುರಾಣಗಳಿಗೆ ಕರ್ತನಾಗುತ್ತೀಯ ಎಂದು ನನ್ನನ್ನು ಆಶೀರ್ವದಿಸಿದರು. ಅಂದಿನಿಂದ ನನಗೆ ಅಪರೂಪವಾದ ಕಥಾಸಂಕಲನದ ಕೌಶಲ್ಯತೆ, ಸರ್ಗಮ ಪ್ರತಿಸರ್ಗಮ ವಂಶ ಮನ್ವಂತರ ವಂಶಾನುಚರಿತೆ ಎಂಬ 5 ಲಕ್ಷಣಗಳೊಂದಿಗೆ ಕೂಡಿದ ಪುರಾಣವನ್ನು ಸುಲಭವಾಗಿ ಪ್ರಸಂಗ ಧೋರಣೆಯಲ್ಲಿ ಹೇಳುವಂತಹ ಜಾಣ್ಮೆಯು ರೂಢಿಯಾಯಿತು. ಈಗ ನಾನು ನೀನು ಕೇಳುವ ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನಕರವಾದ ಉತ್ತರಗಳನ್ನು ಹೇಳುತ್ತೇನೆ, ಅದರ ಇತಿವೃತ್ತವನ್ನು ಕೇಳು ಎಂದರು. ಆಗ ಮೈತ್ರೇಯನು ಮಧ್ಯಪ್ರವೇಶಿಸಿ, ಮುನೀಂದ್ರರೇ, ಬ್ರಹ್ಮಸುತನಾದ ಪುಲಸ್ತ್ಯನು ಏತಕ್ಕಾಗಿ ನಿಮಗೆ ವರವನ್ನು ಪ್ರಸಾದಿಸಿದನು ಎಂದು ಕುತೂಹಲದಿಂದ ಕೇಳಿದನು. ಆಗ ಪರಾಶರರು, ಮಗು, ತ್ರಿಲೋಕಗಳಿಗೂ ಗುರುಗಳಾದ ವಸಿಷ್ಠ ಮಹರ್ಷಿಯು ನನಗೆ ಪಿತಾಮಹರಾಗುತ್ತಾರೆ. ಆಕೆಯ ಧರ್ಮಪತ್ನಿ ಅರುಂಧತಿ. ಆ ಪುಣ್ಯ ದಂಪತಿಗಳಿಗೆ 100 ಜನ ಗಂಡು ಮಕ್ಕಳು ಜನಿಸಿದರು. ಅವರಲ್ಲಿ ನನ್ನ ತಂದೆಯಾದ ಶಕ್ತಿ ಮಹರ್ಷಿಯೇ ಅಗ್ರಜರು. ನಾನು ಆತನಿಗೆ ಅದೃಶ್ಯಂತಿಯ ಗರ್ಭದಲ್ಲಿ ಜನಿಸಿದೆನು.
ಅದೇ ಸಮಯದಲ್ಲಿ ವಿಶ್ವಾಮಿತ್ರ ಮಹರ್ಷಿಯು ಬ್ರಹ್ಮರ್ಷಿ ಪದವಿಯನ್ನು ಬಯಸಿ ತಮ್ಮ ತಾತನೊಂದಿಗೆ ವೈರವನ್ನು ಹೊಂದಿ ಅವಕಾಶ ಸಿಕ್ಕಿದಾಗಲೆಲ್ಲ ಆತನಿಗೆ ಅಪಕಾರವನ್ನುಂಟು ಮಾಡಲು ಪ್ರಯತ್ನಿಸುತ್ತಿದ್ದನು. ಹೀಗಿರಲು ಒಮ್ಮೆ ಇಕ್ಷ್ವಾಕು ವಂಶದ ಕಲ್ಮಷಪಾದನು ಬೇಟೆಗೆಂದು ಬಂದು ವಸಿಷ್ಠ ಮಹರ್ಷಿಯ ಆಶ್ರಮದ ಬಳಿಗೆ ಬರುತ್ತಿರಲು ಮಾರ್ಗ ಮಧ್ಯದಲ್ಲಿ ನಡೆದು ಬರುತ್ತಿದ್ದ ನನ್ನ ತಂದೆಯವರು ತನ್ನ ರಥಕ್ಕೆ ದಾರಿ ಬಿಡಲಿಲ್ಲವೆಂದು ಆಗ್ರಹಿಸಿ ಮಹಾರಾಜನೆಂಬ ಗರ್ವದಿಂದ ಕಲ್ಮಷಪಾದನು ಹೀಯಾಳಿಸಿದನು. ಆಗ ನನ್ನ ತಂದೆ, ಪ್ರಭು ಎಂಬ ಗರ್ವದಿಂದ ನಿರ್ದೋಷಿಯಾದ ನನ್ನನ್ನು ಅವಮಾನಪಡಿಸಿ ಧರ್ಮವಿರುದ್ಧವಾಗಿ ನಡೆದುಕೊಳ್ಳುತ್ತೀಯ, ನೀನು ರಾಕ್ಷಸನಾಗಿ ನರಮಾಂಸ ಭಕ್ಷಕನಾಗು ಎಂದು ಕಲ್ಮಷಪಾದನನ್ನು ಶಪಿಸಿದನು. ಅದನ್ನು ಉಪಯೋಗಿಸಿಕೊಂಡು ಶಾಪಗ್ರಸ್ತನಾದ ಮಹಾರಾಜನ ಮೂಲಕ ರಾಕ್ಷಸ ಶಕ್ತಿಯನ್ನು ಪ್ರಯೋಗಿಸಿ ವಿಶ್ವಾಮಿತ್ರ ಮಹರ್ಷಿಯು ವಸಿಷ್ಠನ ಪುತ್ರರೆಲ್ಲರನ್ನೂ ಸಾಯಿಸಿದನು. ಆಗಿನ್ನೂ ನಾನು ನಮ್ಮ ತಾಯಿಯ ಗರ್ಭದಲ್ಲಿದ್ದೆನು. ನಾನು ಆಕೆಯ ಗರ್ಭದಲ್ಲಿದ್ದಾಗಲೇ ವೇದಶಾಸ್ತ್ರಗಳನ್ನು, ಪೂರ್ವಕಲ್ಪಗಳಲ್ಲಿನ ಪುರಾಣಗಳನ್ನು ಕೂಲಂಕುಷವಾಗಿ ಗ್ರಹಿಸಿದೆನು. ನಾನು ಹುಟ್ಟಿದ ಕೂಡಲೇ ತಪೋದೀಕ್ಷೆಗೆ ಹೋಗಿ ತಪಸ್ಸಿನಲ್ಲಿ ನಿಮಗ್ನನಾಗಿರಲು ಒಮ್ಮೆ ನಮ್ಮ ತಾಯಿ ನನ್ನ ಬಳಿಗೆ ಬಂದು ರಾಕ್ಷಸರು ನನ್ನ ತಂದೆಯನ್ನು ನಿಷ್ಕಾರಣವಾಗಿ ಸಾಯಿಸಿದ ವಿಷಯವನ್ನು ಹೇಳಿ ಅದಕ್ಕೆ ಪ್ರತೀಕಾರವನ್ನು ಉಪದೇಶಿಸಿದಳು. ಅಲ್ಲಿಯವರೆಗೂ ಯಾರಲ್ಲಿಯೂ ಹೇಳಿಕೊಳ್ಳದೆ ಆ ವೇದನೆಯನ್ನು ಅನುಭವಿಸುತ್ತಿದ್ದ ಆಕೆಯ ದೀನ ಸ್ಥಿತಿಯನ್ನು ಕಂಡು ನನಗೆ ತೀವ್ರವಾದ ಕೋಪವುಂಟಾಯಿತು. ಆಗ ನಾನು ಕುಲಕ್ರಮಾಗತವಾದ ತಾಳ್ಮೆಯನ್ನು ಕಳೆದುಕೊಂಡು ಶತ್ರು ಸಂಹಾರ ಕಾರಣವಾದ ಅಥರ್ವಣ ಮಂತ್ರಗಳನ್ನು ಪ್ರಯೋಗಿಸುತ್ತಾ ರಾಕ್ಷಸಲೋಕ ಸತ್ರಯಾಗವನ್ನು ಮಾಡಿದೆನು. ಆ ಮಹಾಯಜ್ಞದಲ್ಲಿ ಅನೇಕ ಸಹಸ್ರ ಸಂಖ್ಯೆಯಲ್ಲಿ ದಾನವರು ನಾಶವಾದರು. ಅವರಲ್ಲಿ ಸಾಯದೆ ತಪ್ಪಿಸಿಕೊಂಡು ಉಳಿದಿರುವ ದೈತ್ಯರು ವಸಿಷ್ಠ ಮಹರ್ಷಿಗಳ ಪಾದಗಳನ್ನು ಆಶ್ರಯಿಸಿ ವಂಶನಾಶವಾಗದಂತೆ ರಕ್ಷಿಸುವಂತೆ ದೀನವದನರಾಗಿ ಪ್ರಾರ್ಥಿಸಿದರು. ಪರಮದಯಾ ಸ್ವಭಾವನಾದ ಆತನು ರಾಕ್ಷಸರ ಮೊರೆಯನ್ನು ಆಲಿಸಿ ಪುತ್ರಶೋಕವನ್ನು ನುಂಗಿ ಕರ್ತವ್ಯೋಪದೇಶವನ್ನು ಮಾಡುತ್ತಾ ನನ್ನೊಂದಿಗೆ ಈ ರೀತಿಯಾಗಿ ಹೇಳಿದರು. ಮಗು, ಏತಕ್ಕಾಗಿ ನಿನಗಿಷ್ಟು ಆಗ್ರಹ ಉಂಟಾಗಿದೆ? ನೀನು ಮಾಡುತ್ತಿರುವುದು ಕ್ಷತ್ರಿಯೋಚಿತವಾದಂತಹ ಕೃತ್ಯ. ಅದು ಮುನೀಶ್ವರರ ಧರ್ಮವಲ್ಲ. ಜೀವ ಹಿಂಸೆಗೆ ಪಾಲ್ಪಟ್ಟವರು ಎಂತಹ ಮಹಾತ್ಮರಾದರೂ ಸರಿ, ಅವರಿಗೆ ಸದ್ಗತಿಗಳಿರುವುದಿಲ್ಲ. ಕೋಪವಿರುವ ಕಡೆಯೇ ಪಾಪವೂ ಇರುತ್ತದೆ. ಪಾಪಾತ್ಮರಿಗೆ ಕೋಪತಾಪಗಳೇ ಗೋಚರಿಸುತ್ತವೆ. ತುಂಬ ಕಾಲ ತಪಸ್ಸನ್ನು ಮಾಡಿ ಸಂಪಾದಿಸಿದ ಪುಣ್ಯ ಫಲವೂ ಸಹ ಕ್ರೋಧದಿಂದ ನಾಶವಾಗಿ ಅಪಕೀರ್ತಿಯುಂಟಾಗುತ್ತದೆ. ನಿನ್ನ ತಂದೆಯ ಮರಣಕ್ಕಾಗಿ ಪ್ರತೀಕಾರವನ್ನು ಮಾಡಲು ಹೊರಟಿದ್ದೀಯೇ ಹೊರತು ಆತನು ತನ್ನ ಕರ್ಮಫಲವನ್ನು ಆ ರೀತಿಯಾಗಿ ಅನುಭವಿಸಿದ್ದಾನೆಂದು ನಿನಗೆ ಗೊತ್ತಿಲ್ಲವೇ ಎಂದು ಸಮಚಿತ್ತದೊಂದಿಗೆ ಹೇಳಿದ ವಸಿಷ್ಠ ಮಹರ್ಷಿಗಳ ವಚನಗಳನ್ನು ಕೇಳಿದ ನಾನು ರಾಕ್ಷಸ ಸತ್ರಯಾಗವನ್ನು ಉಪಸಂಹರಿಸಿದೆನು. ಆಗ ಪುಲಸ್ತ್ಯ ಬ್ರಹ್ಮನು ಮುನಿಗಣ ಸಮೇತನಾಗಿ ನನ್ನ ಮುಂದೆ ಸಾಕ್ಷಾತ್ಕರಿಸಿ ನನ್ನನ್ನು ಪ್ರೀತಿ ಅನುರಾಗಗಳಿಂದ ಕಂಡು ನನ್ನ ವಂಶಸ್ಥರಾದ ದೈತ್ಯರ ಮೇಲಿನ ಆಗ್ರಹವನ್ನು ಬಿಟ್ಟು ಲೋಕಾಭಿನಂದನೀಯವಾದ ನಿರ್ಮಲ ಶಾಂತಿಯನ್ನು ವಹಿಸಿದೆ. ನಿನ್ನ ಮನೋರಥವನ್ನು ಹೇಳು ಎಂದು ಕೇಳಿದನು. ಆಗ ನಾನು ಪೂರ್ವಕಲ್ಪಗಳಲ್ಲಿನ ಪುರಾಣ ಇತಿಹಾಸಗಳ ರಚನೆಗಾಗಿ ತಡವರಿಸುತ್ತಿದ್ದೆ. ಶಬ್ದ ಬ್ರಹ್ಮವೇದ್ಯನಾದ ಲೋಕೇಶ್ವರನ ಮಹಿಮೆಯನ್ನು ಗುರುತಿಸಬಲ್ಲ ದಿವ್ಯಜ್ಞಾನವನ್ನು, ಅಮೃತೋಪಮಾನವಾದ ವಾಣ್ಯ ಮಾಧುರ್ಯವನ್ನು, ಲೋಕೋತ್ತರ ಪ್ರತಿಭಾ ಪಾಂಡಿತ್ಯಗಳನ್ನು ಅನುಗ್ರಹಿಸಿರಿ ಎಂದು ಬೇಡಿದನು. ಆ ರೀತಿಯಾಗಿ ಅಂದಿನಿಂದ ನನಗೆ ಸರ್ವ ವಿದ್ಯಾ ರಹಸ್ಯಗಳು ಕರತಲಾಮಲಕವಾದವು. ಮೈತ್ರೇಯ, ನೀನು ಬೇಡಿದ ಸರ್ವಾರ್ಥಗಳನ್ನು ಪುರಾಣ ರೂಪದಲ್ಲಿ ವಿಶದೀಕರಿಸುತ್ತೇನೆ. ಈ ರಹಸ್ಯ ಪುರಾಣವನ್ನು ಮೊದಲಿಗೆ ಬ್ರಹ್ಮದೇವನು ದಕ್ಷ ಪ್ರಜಾಪತಿಗೂ, ಆತನು ನರ್ಮದಾ ನದಿ ತೀರದಲ್ಲಿ ಚಕ್ರವರ್ತಿ ಪದವಿಗಾಗಿ ತಪೋದೀಕ್ಷಿತನಾಗಿದ್ದ ಪುರುಕುತ್ಸುವಿಗೂ, ಆತನು ಸಾರಸ್ವತನಿಗೂ ಆತನ ದಯೆಯಿಂದ ನನಗೂ ಬೋಧಿಸಿದ ಪುರಾಣವಿದು. ಮಗು, ಸ್ವಸ್ವರೂಪನು ಸಂಧಾನ ಮಾಡಿಕೊಂಡು ಇಷ್ಟು ಕಾಲ ನನ್ನಲ್ಲಿಯೇ ಉಳಿದುಕೊಂಡಿರುವ ವಿಷ್ಣು ಭಕ್ತಿಯನ್ನು ಮತ್ತೆ ಈ ಶುಭ ಸಮಯದಲ್ಲಿ ಸಮುದ್ದೀಪನ ಮಾಡಿದೆ. ನಿರ್ವಿಕಾರನು, ಲೋಕೇಶ್ವರನು, ಪರಾತ್ಪರನು, ಪರಮ ಕಾರುಣಿಕ ಸ್ವಭಾವನು, ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣನು, ಆರ್ತತ್ರಾಣ ಪಾರಾಯಣನು, ಪರಮಾನಂದ ಸ್ವರೂಪನು, ಜಗದ್ವಂದ್ಯನು, ಭಕ್ತಾಧೀನ ಮಾನಸನೂ ಆದ ಶ್ರೀ ಮಹಾವಿಷ್ಣುವಿನ ದಿವ್ಯಚರಿತೆಯನ್ನು ವರ್ಣಿಸುವ ಮಹಾಭಾಗ್ಯವು ಸಂಪ್ರಾಪ್ತಿಯಾಗಿ ನನ್ನ ಜನ್ಮ ಧನ್ಯವಾಯಿತು ಎಂದು ಧ್ಯಾನಪೂರ್ವಕವಾಗಿ ಭಗವಂತನಾದ ವಾಸುದೇವನಿಗೆ ನಮಸ್ಕರಿಸಿ ವಸಿಷ್ಠ ಪುಲಸ್ತ್ಯ ಬ್ರಹ್ಮರನ್ನು ಸ್ಮರಿಸಿ ಭಕ್ತಿಲೋಚನನಾಗಿ ಭೂತ ಭವಿಷ್ಯ ವರ್ತಮಾನಗಳು ತನಗೆ ಜ್ಞಾನಗೋಚರವಾಗಲು ಪ್ರಸನ್ನ ಹೃದಯನಾಗಿ ಪರಾಶರ ಮಹರ್ಷಿಯು ಶ್ರೀ ವಿಷ್ಣು ಪುರಾಣವನ್ನು ಹೇಳಲು ಆರಂಭಿಸಿದರು. ಮೈತ್ರೇಯ, ಶ್ರೀ ಮಹಾವಿಷ್ಣು ಅಖಿಲಾಂಡ ಕೋಟಿ ಭೂತ್ಯರಾಶಿಯ ಸೃಷ್ಟಿಗೂ ಸ್ಥಿತಿ ಲಯಗಳಿಗೂ ಕಾರಣಭೂತನು. ಆತನು ಜಗತ್ತಿನಲ್ಲಿಯೂ ಜಗತ್ತು ಆತನಲ್ಲಿಯೂ ಏಕಕಾಲದಲ್ಲಿ ನೆಲೆಸಿರುವುದರಿಂದ ಆತನು ವಾಸುದೇವನಾದನು.
ಈ ದೃಶ್ಯ ದರ್ಶನ ಸರ್ವಸ್ವವೂ ಆತನ ರೂಪವೇ ಆಗಿದೆ. ತನ್ನಲ್ಲಿ ನಿಕ್ಷಿಪ್ತವಾಗಿರುವ ಸಕಲ ಚರಾಚರ ಜಗತ್ತು ಲಯವಾದಾಗ ಆತನು ಕಾಲಸ್ವರೂಪನಾಗಿ ನಿಲ್ಲುತ್ತಾನೆ. ವಿಮಲವೂ ಅಚ್ಯುತವೂ ಸರ್ವವ್ಯಾಪಕವೂ ಆದಿ ಮಧ್ಯಾಂತರಗಳು ಸಮಸ್ತವೂ ಆತನ ಕಾಲ ವ್ಯಕ್ತ ಸ್ವರೂಪ. ಅದು ನಿತ್ಯವಾಗಿ ನಿರಂತರ ಹಗಲು ರಾತ್ರಿಗಳಾಗಿ ಪರಿಣಮಿಸಿದೆ. ಅನಾದಿ ನಿಧನನು ವಿಶ್ವಮಯನೂ ಆದ ವಾಸುದೇವನಿಗೂ ಕಾಲಪುರುಷನಿಗೂ ಅಭೇದ. ಅವರಿಗೆ ಪೂರ್ವಾಪರಗಳಿಲ್ಲ. ಹಗಲು ರಾತ್ರಿ, ಭೂಮಿ ಆಕಾಶಗಳು, ಕತ್ತಲು ಬೆಳಕು, ಶೀತೋಷ್ಣಗಳು ಇವುದ್ದಾನೆ. ಈ ವಿಶ್ವವನ್ನು ಸೃಜಿಸುವ ತರುಣವು ಆಸನ್ನವಾದಾಗ ಆತನಿಂದ ಶಬ್ದಬ್ರಹ್ಮವು ಉದಯಿಸಿತು. ವಿಷ್ಣು ಪುರಾಣ ಮುಂದುವರಿಯುವುದು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ.